ಆ ಎಲ್ಲ ಬಣ್ಣಗಳು ನಮ್ಮ ಆಸೆಯಾಗಿದ್ದವು. ಕೊನೆಯಲ್ಲಿ ನಾವು ಆ ಬಣ್ಣವನ್ನು ಎಂಡ್ ಮಾಡಬೇಕು, ಆಸೆಯನ್ನು ಎಂಡ್ ಮಾಡಬೇಕು. ಬಣ್ಣ ಅಂದರೆ ಆಸೆಯ ಸ್ವರೂಪ ಅಂತ. ಹಾಗಾಗಿ ಇಲ್ಲಿ ಅದು ಹುತವಾದ ನಂತರದಲ್ಲಿ ಕಪ್ಪು ಶೇಷ ಉಳಿಯುವಂಥದ್ದು. ಶೇಷ ಏನು ಉಳಿಯುತ್ತೆ? ಕಪ್ಪು ಉಳಿಯುತ್ತೆ. ಹಾಗಾಗಿ ಕಾಮದಹನ ಅಂದರೆ ಆಡುಭಾಷೆಯಲ್ಲಿ ಹೇಳ್ತಾರೆ ಕಾಮಣ್ಣನ ಮೂರ್ತಿ ಅಂತ ಹೇಳ್ತಾರೆ. ಆ ಕಾಮಣ್ಣ ಯಾರು ಅಂತ ಕೇಳಿದರೆ ಅವನು ರಾವಣ. ಆ ರಾವಣನಿಗೆ ಇರ್ತಕ್ಕಂತಹ ಗುಣ ಏನಿತ್ತು ನೋಡಿ, ಇಲ್ಲಿ ಸಾಮಾಜಿಕ ಕಳಕಳಿಯ ಇನ್ನೊಂದು ಗುಣ ಇದೆ ಇಲ್ಲಿ. ಅಂದರೆ ರಾವಣ ಸೀತಾಮಾತೆಯನ್ನು ಅಪಹರಣ ಮಾಡ್ಬೇಕಾದ್ರೆ ಅವನಿಗೆ ಗೊತ್ತಿಲ್ಲ, ತನ್ನ ಅಂತ್ಯ ಅನ್ನೋದು ಗೊತ್ತಿಲ್ಲ. ಅಂತ್ಯ ಅನ್ನುವಂಥದ್ದು ಗೊತ್ತಿದ್ರೆ ಯಾರು ಅಪಹರಣ ಮಾಡ್ತಿರ್ಲಿಲ್ಲ. ಇದರಿಂದ ಪ್ರಪಂಚಕ್ಕೆ ಎಷ್ಟೊಂದು ವಿಷಯಗಳನ್ನು ಸಾರಿದ್ದಾರೆ ಅಂತಂದರೆ, ಸ್ತ್ರೀಯನ್ನು ಗೌರವಿಸಬೇಕು, ಸ್ತ್ರೀಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅಪಹಾಸ್ಯ ಮಾಡಬಾರ್ದು, ಗೌರವ ಪೂಜ್ಯವಾಗಿ ಮಾತೆಯ ರೂಪದಲ್ಲಿ, ಭಗಿನಿಯ ರೂಪದಲ್ಲಿ ಈ ರೀತಿಯಲ್ಲಿ ನೋಡಬೇಕು. ಅಂದರೆ ತಾಯಿಯ ಹಾಗೆ, ಸಹೋದರಿಯಾಗಿ ನೋಡಬೇಕು ಅನ್ನುವಂಥದ್ದು. ಇದನ್ನು ನಾವು ನಮ್ಮ ಜೀವನದಲ್ಲೂ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಬಣ್ಣ ಹಚ್ಚುವಾಗ ಹೇಗೆ ಬೇಕಾದರೂ ಹಾಗೆ ಹಚ್ಚಲಿಕ್ಕೆ ಆಗೋದಿಲ್ಲ. ಅಥವಾ ಒಂದಷ್ಟು ಇವತ್ತಿನ ಯಂಗ್ ಜನರೇಷನ್ಗೆ ಒಂದಷ್ಟು ಸಣ್ಣ ರಿಕ್ವೆಸ್ಟ್ ಮಾಡೋದಾದರೆ, ಆ ಬಣ್ಣವನ್ನು ಹಚ್ಚುವಂತಹ ಸಂದರ್ಭದಲ್ಲೂ ಪರಸ್ಪರನ್ನ ಗೌರವಿಸುವಂತಹ ರೀತಿಯಲ್ಲಿ ಹಚ್ಚಬೇಕು. ಅದರಲ್ಲೂ ವಿಶೇಷ ಮಹಿಳೆಯರನ್ನು ನಾವು ಪರಸ್ತ್ರೀಯನ್ನು ಸಹೋದರಿಯ ರೀತಿಯಲ್ಲಿ ನೋಡಬೇಕು. ಇದೆಲ್ಲದಕ್ಕೂ ಕೂಡ ಮೂಲ ಎಲ್ಲಿತ್ತು? ರಾಮಾಯಣದಲ್ಲೇ ಇತ್ತು. ಹಾಗಾಗಿ ಆ ಕಾಲದಿಂದಲೂ ಉಲ್ಲೇಖವಾಗಿರತಕ್ಕಂತಹ ಈ ಕಾಮದಹನ ಅಥವಾ ಹೋಳಿ ಹಬ್ಬ ಅನ್ನುವಂಥದ್ದೇನಿದೆ, ಇದು ಮನುಷ್ಯನ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಭವಂತಿ. ಅಂದರೆ ಈ ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಈ 6 ಮನುಷ್ಯನ ಕೆಟ್ಟ ಗುಣಗಳೇನಿದ್ದಾವೆ ಇದು 6 ಬಣ್ಣಗಳಿಗೆ ಸಮ. ಹಾಗಾಗಿ ಇದನ್ನೆಲ್ಲವನ್ನು ಹರಣ ಮಾಡುವಂತಹ ಶಕ್ತಿ ನಾವು ಯಾವುದೇ ಬಣ್ಣವನ್ನು ಹಾಕಿದರೂ ಕೂಡ ಅದರ ಮೇಲೆ ಕಪ್ಪು ಚೆಲ್ಲಿದ್ರೆ ಏನಾಗುತ್ತೆ? ಯಾವ ಬಣ್ಣ ಕೊನೆಯಲ್ಲಿ ಕಾಣುತ್ತೆ? ನಮಗೆ ಹೈಲೈಟ್ ಆಗುತ್ತೆ, ಕಪ್ಪು ಮಾತ್ರ ಕಾಣುತ್ತೆ ಅಲ್ವಾ? ಈಗ ಮುಖದ ತುಂಬ ನಾವು ಒಂದು ಒಳ್ಳೆ ಬಣ್ಣವನ್ನು ಪೌಡರ್ ಹಚ್ಕೊಂಡಿದ್ದೇವೆ ಅಂತ ಅನ್ಕೊಳ್ಳಿ, ಕೊನೆಯಲ್ಲಿ ಕಪ್ಪು ಬಳಕೊಂಡ್ರೆ ಕಾಣುತ್ತಾ? ಹಾಗೆ ಇದು ಲೌಕಿಕ ಕಾರಣ ಅಂತ ಅನಿಸಿದ್ರೂ ಕೂಡ ಮನುಷ್ಯನ ಎಲ್ಲ ದುರಾಸೆಗಳನ್ನು, ಮನುಷ್ಯನ ಅರಿಷಡ್ ವರ್ಗವನ್ನು, ಮನುಷ್ಯನ ಅಹಂಕಾರವನ್ನು ಇದೆಲ್ಲವನ್ನು ದೂರ ಮಾಡ್ತಕ್ಕಂತಹ ಶಕ್ತಿ ಕಾಮದಹನದಲ್ಲಿದೆ ಅಥವಾ ಹೋಳಿ ಹಬ್ಬದಲ್ಲಿದೆ. ಅಂದರೆ ಮನುಷ್ಯ ಪ್ರತಿಯೊಬ್ಬನು ಬಣ್ಣ ಹಚ್ಚುವಾಗ ಮತ್ತೊಬ್ಬರಿಗೆ ತೊಂದರೆ ಕೊಡದೇ ಇರತಕ್ಕಂತಹ ರೀತಿಯಲ್ಲಿ ಹೋಳಿಯನ್ನು ಆಚರಣೆ ಮಾಡಬೇಕು. ಯಾಕಂದರೆ ಮೂಲ ಸಂಕೇತವೇ ಆಗಿದೆ. ನೀವು ಎಲ್ಲರನ್ನ ಗೌರವಿಸಬೇಕು, ಆಸೆಗಳನ್ನ ಬಿಡಬೇಕು, ಅರಿಷಡ್ ವರ್ಗವನ್ನು ಬಿಡಬೇಕು. ಮತ್ತು ಹೆಣ್ಣು ಮಕ್ಕಳನ್ನ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ರಾವಣ ಅಪಹರಣ ಮಾಡಿದಂತಹ ಸೀತಾಮಾತೆಯನ್ನು ಅಪಹರಣ ಮಾಡಿ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ರಾವಣನ ಮೂರ್ತಿಯನ್ನು ಧ್ವಂಸ ಮಾಡಿರ್ತಕ್ಕಂತಹ ಸಂದರ್ಭವೇ ಈ ಹೋಳಿ ಹಬ್ಬ. ಹಾಗಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡುವಾಗ ಬರೀ ಬಣ್ಣ ಹಚ್ಚುತ್ತೇನೆ, ನಾನೆಲ್ಲೋ ರಸ್ತೆಯಲ್ಲಿ ಹೋಗೋ ಬರೋರಿಗೆ ನನಗೆ ಗೊತ್ತಿಲ್ಲದಿದ್ದವ್ರಿಗೆಲ್ಲ ಬಣ್ಣ ಹಚ್ಚಿದ್ದಾನೆ, ಹಾಗಲ್ಲ. ನನಗೆ ತಿಳಿದಿರಬೇಕು, ನಾನು ಅವ್ರನ್ನ ಪೂಜ್ಯ ಭಾವನೆಯಲ್ಲಿ ನೋಡಬೇಕು. ಅದರ ಶಾಸ್ತ್ರ ಇದೆ. ಬಣ್ಣವನ್ನು ತೆಗೆದುಕೊಂಡಾಗ ಮೊದಲು ಕೇಸರಿಯನ್ನೇ ಹಚ್ಚಬೇಕು, ಹಣೆಗೆ ಹಚ್ಚಬೇಕು. ನಂತರದಲ್ಲಿ ಒಬ್ಬ ಸಾತ್ವಿಕ ಮಹಿಳೆ ಮುತ್ತೈದೆಯ ಗೃಹಿಣಿ ಆಗಿದ್ದರೆ ಆಕೆಗೆ ಅರಿಶಿಣ ಕುಂಕುಮದಿಂದಲೇ ಪ್ರಾರಂಭವನ್ನು ಮಾಡಬೇಕು. ಹೀಗೆಲ್ಲ ಇದೆ. ಬಟ್ ನಮ್ಮ ಹತ್ರಕ್ಕೆ ಇವತ್ತು ಅರಿಶಿಣ ಕುಂಕುಮವನ್ನು ಹಚ್ಚುವಂಥ ಪದ್ಧತಿಯನ್ನಂತೂ ಬಿಟ್ಟು ಬಿಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥದ್ದು ನಾವು ಪ್ರಾಣಿಗಳಿಗೆ ಹೊಡಿತೇವೆ. ಅದರಿಂದ ಪ್ರಾಣಿಗಳಿಗೆ ಎಷ್ಟೊಂದು ತೊಂದರೆ ಆಗುತ್ತೆ. ಯಾಕೆಂದರೆ ನಾವೇನೋ ನಂತರದಲ್ಲಿ ಸೋಪ್ ಹಾಕೊಂಡು ಶಾಂಪು ಹಾಕೊಂಡು ಸ್ನಾನ ಮಾಡಿಬಿಡ್ತೇವೆ ಅಲ್ವಾ? ಪ್ರಾಣಿಗಳು ಅದನ್ನ ನಾಲಿಗೆಯಿಂದ ಸವರಿ ಶುದ್ಧ ಮಾಡ್ಕೊಳ್ತವೆ. ಹಾಗಾಗಿ ಅವರ ಆರೋಗ್ಯಕ್ಕೆ ಅದು ಹಾನಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗೆ 108 ಸಾಮಾಜಿಕ ಧಾರ್ಮಿಕ ಕಳಕಳಿ ಇರ್ತಕ್ಕಂತಹ ಒಂದು ಹಬ್ಬ ಈ ಹೋಳಿ ಹಬ್ಬ. ಹೋಳಿ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಬೇಕು. ಕಾರಣ ಇಷ್ಟೇನೇನೆ, ಒಂದೇ ಸೆಂಟೆನ್ಸಲ್ಲಿ ಹೇಳೋದಾದರೆ, ನಮ್ಮಲ್ಲಿರ್ತಕ್ಕಂತಹ ದುಶ್ಚಟವನ್ನ, ದುರ್ಬುದ್ಧಿಯನ್ನ, ದುರಾಚಾರವನ್ನ, ದುರ್ನಡತೆಯನ್ನ ದೂರ ಮಾಡಿ ಶಿಷ್ಟತೆಯನ್ನು ರೂಢಿಸಿಕೊಳ್ಳಲು ನಮಗಿರ್ತಕ್ಕಂತಹ ವರ್ಷದ ಕೊನೆಯ ಹಬ್ಬ ಇದು. ಈ ವರ್ಷದ ಅಂದರೆ ಯುಗಾದಿಯಿಂದ ಯುಗಾದಿ ಅಂತ ತೆಗೆದುಕೊಂಡ್ರೆ ವರ್ಷದ ಕೊನೆಯ ಹಬ್ಬ. ಈ ವರ್ಷದಲ್ಲಿ ನಾನು ಏನೇನು ತಪ್ಪುಗಳನ್ನು ಮಾಡಿದ್ನೋ, ನಾನು ಏನೇನು ಕೆಟ್ಟ ಕೆಟ್ಟ ವಿಚಾರಗಳನ್ನು ಯೋಚನೆ ಮಾಡಿದ್ನೋ ಅದೆಲ್ಲದಕ್ಕೂ ಕೊನೆಯದಾದಂತಹ ಸಂದರ್ಭ ಈ ಕಾಮದಹನ ಹೋಳಿ ಹಬ್ಬ. ಇಲ್ಲಿಂದ ಮುಂದೆ ನಾನು ಕಾಮನ ಮೂರ್ತಿಯನ್ನು ಹೇಗೆ ಧ್ವಂಸ ಮಾಡಿದೆನೋ ಅಥವಾ ಹರಣ ಮಾಡಿದೆನೋ, ಹುತ ಮಾಡಿದೆನೋ, ಆ ರೀತಿಯಲ್ಲಿ ನನ್ನಲ್ಲಿರುವಂತಹ ಕೆಟ್ಟ ಯೋಚನೆಗಳನ್ನು ಹುತ ಮಾಡಿ ಏನು ಮುಂದೆ ಅಮಾವಾಸ್ಯೆ ಕಳೆದ ತಕ್ಷಣದಲ್ಲಿ ಇದೀಗ ನೆಕ್ಸ್ಟ್ ಏನಾದರೂ ಒಂದು 15 ಡೇಸ್ 16-17 ಡೇಸ್ಗೆ ಬರುತ್ತೆ. ಆ ಸಂದರ್ಭದಲ್ಲಿ ಬರುವಂತಹ ಏನು ಅಮಾವಾಸ್ಯೆ ನಂತರದಲ್ಲಿ ಯುಗಾದಿ ಹಬ್ಬ, ಹೊಸ ವರ್ಷವನ್ನು ಸುಭೀಕ್ಷವಾಗಿಡುತ್ತೇನೆ ಎನ್ನುವಂತಹ ದೃಢ ಸಂಕಲ್ಪವೇ ಹೋಳಿ ಹಬ್ಬ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.